ಸಾಹೇಬರು ಮಾತಾಡ್ತಾರೆ. ಈಗ ನಾವು ನಿಮ್ಮ ಎಲ್ಲ ಮುಖಂಡರ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಆದಷ್ಟು ಶೀಘ್ರದಲ್ಲಿ ಅಂದರೆ ಮಿನಿಮಮ್ ಒಂದು 2 ದಿನ ಒಳಗಡೆ ಅಲ್ಲಿಂದ ಅವರು ಅಲ್ಲಿ ಖಾಲಿ ಮಾಡೋಂಗೆ, ಅಲ್ಲಿಂದ ಅವ್ರನ್ನ ತೆರವು ಮಾಡೋಂಗೆ ನಾವು ಏನು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಆ ಕ್ರಮನ ನಾವು ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ನಾನು ಭರವಸೆ ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಎಲ್ಲರೂ ದಯವಿಟ್ಟು ಶಾಂತಿಯುತವಾಗಿ ಇಲ್ಲಿಂದ ತೆರಳಿ ನಾವು ಇನ್ನೊಂದು 2 ದಿನದೊಳಗಡೆ ನಾವು ಅದನ್ನ ಎಲ್ಲ ತೆರವು ಮಾಡ್ಕೊಡ್ತೀವಿ. ಕಾನೂನುಬದ್ಧವಾಗಿ ನಾವು ಮಾಡ್ಕೊಡ್ತೀವಿ, ನಾವು ಮಾಡ್ಕೊಡ್ತೀವಿ, ಖಂಡಿತವಾಗಿ ನಾವು ಮಾಡ್ಕೊಡ್ತೀವಿ. ಮುಂದಿನ ದಯವಿಟ್ಟು ನಿಮ್ಮಲ್ಲಿ ಮನವಿ ಇಷ್ಟೇ, ಮುಂದಿನ ಹೋರಾಟಕ್ಕೆ ನಮಗೆ ದಯವಿಟ್ಟು ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡಿ ನಮಗೂ ಅದೇ ಸಪೋರ್ಟ್ ಕೊಡ್ತೀವಿ ನಾವು ಅಷ್ಟೇ ಸರ್. ಯಾಕೆಂದ್ರೆ ನಾವು ಇನ್ನು ಯಾವ ಪರ್ಮಿಷನ್ಗೂ ಬರಲ್ಲ ಸರ್, ನೇರವಾಗಿ ಅಲ್ಲೇ ಹೋಗ್ತೀವಿ, ಅಲ್ಲೇ ನಾವು ಕೂತ್ಕೊಂತೀವಿ. ನಾವು ಮುಂದಿನ ಹೋರಾಟಕ್ಕೆ ಏನು ಮಾಡ್ಕೊಂಡು ಆಯ್ತು, ನಾವು ಶುರು ಮಾಡ್ತೀವಿ ಬಿಡಿ. 2 ದಿನದಲ್ಲಿ ಮಾಡ್ತಾರೆ. ಇವತ್ತು ಇಷ್ಟು ಜನ ಇರ್ಬೋದು, ನಾಳೆ ನಾವು ಕೂತ್ಕೊಂಡೇ ಬೇರೆ ಜನ ಸುಮಾರು 1,000 ಜನ ಸೇರ್ತೀವಿ ಸರ್ ನಾವು. ಸರ್ ಅದು ಜನ ಅಂತ ಅದಕ್ಕೆಲ್ಲ ಆಸ್ಪತ್ರೆ ಕೊಡಲ್ಲ ನಾವು. ಭಾವನೆಗಳು ಬೀರಿ ಮಾತಾಡೋದು ಎಲ್ಲ ಪರಿಸ್ಥಿತಿ ನಿಮ್ಮೆಲ್ಲ ಬರೋದು, ಪೊಲೀಸರು ವಿಫಲವಾದ್ರು ನಿಮ್ಗೆ ಕೆಟ್ಟ ಮೇಲೆ ನಾವು ಇದು ಮಾಡ್ತಾ ಇದೀವಿ. ಅದಕ್ಕೆ ನೀವು ಅದನ್ನೇ ಒಂಚೂರು ಕಾನೂನು ಪ್ರಕಾರವಾಗಿ ಅವ್ರು ಇಷ್ಟು ದಿವಸ ಕೂತಿದ್ದಾರೆ, ನಾವ್ ಇಷ್ಟು ದಿವಸ ಅವ್ರು ಏನು ಕಾನೂನು ವಿರುದ್ಧವಾಗಿ ಕೂತ್ಕೊಂಡಿದ್ದಾರೆ. ಅದಕ್ಕೆ ನೀವು ಸ್ವಲ್ಪ ಅವ್ರಿಗೆ ಹೇಳ್ಬೇಕು, ಕರೆಕ್ಟ್ ಆಗಿ ಮನವೊಲಿಸಿ ಇದೆಲ್ಲ ಚೆನ್ನಾಗಿರಲ್ಲ ಸರ್. ಅವರು ನೀವು 2 ದಿವಸ ಹೇಳಿದ್ದೀರಾ, ತಿರ್ಗಾ ಇವತ್ತಿಂದ ಪರ್ಕೆ ಎತ್ತೋದು, ತಿರ್ಗಾ ಗುರುಜಿ ಬಗ್ಗೆ ಮಾತಾಡೋದು, ಅದೆಲ್ಲ ನೀವು ಒಂದ್ಸತಿ ವಾದ್ ಮಾಡೋದು ತುಂಬಾ ಒಳ್ಳೇದು ಸರ್. ಅಂತ ಕೂಗ್ತಾರೆ ಸರ್ ದೇವ್ರಿಗೆ, ಅವ್ರಿಗೇನು ಸಂಬಂಧ ಇಲ್ಲ ಪಾಪ. ಆಯ್ತು, ದಯವಿಟ್ಟು ಮುಕ್ತಾಯ ಮಾಡಿ. ಈಗ DSP ಅವರು ನಾವು ಬಂದು ಮಾತಾಡಿದ ತಕ್ಷಣವೇ ಏನು ಲೌಡ್ ಸ್ಪೀಕರು ಪರ್ಮಿಷನ್ ಇರುತ್ತೆ ಮುಟ್ಗೋಲು ಹಾಕ್ಕೊಡ್ತೀವಿ ಅಂತ ಹೇಳಿದ್ದೆ ಎಲ್ಲರದ್ರಗಡೆ. ದಯವಿಟ್ಟು ಅದನ್ನು ಮುಟ್ಗೋಲು ಹಾಕೋಬೇಕು. ಇವತ್ತಿಂದ ಅಲ್ಲೇನಾದರೂ ಸ್ಪೀಕರು ತೆಗಿಯೋವರೆಗೂ ಪ್ಲೇ ಆಯ್ತು ಅಂದರೆ ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ಕೊಡ್ತೀವಿ. ಮತ್ತು ನಾವು ಅದನ್ನು ಕಾನೂನಾತ್ಮಕವಾಗಿ ನಿಮ್ಮ ವಿರುದ್ಧನೂ ನಾವು ಮುಂದೆ ಕೋರ್ಟ್ಗೆ ಹೋಗ್ತೀವಿ. ಯಾಕಂದರೆ ನಿಮ್ಮದೆಲ್ಲ ಮಾತಾಡಿರೋದು ರೆಕಾರ್ಡ್ ಇದೆ. ಸೊ ದಯವಿಟ್ಟು ಆ ಸ್ಪೀಕರ್ನ ಮುಟ್ಗೋಲು ಹಾಕ್ಕೊಂಡು ಅವ್ರ ಮೌನ ಪ್ರತಿಭಟನೆ ಮಾಡ್ತಾರೋ, ಏನು ಪ್ರತಿಭಟನೆ ಮಾಡ್ತಾರೋ, ಅಸಂವಿಧಾನಿಕ ಶಬ್ದಗಳು, ಅಶ್ಲೀಲ ಶಬ್ದಗಳು, ಬಂದವ್ರಿಗೆಲ್ಲ ಚಪ್ಪಲಿ ತೋರಿಸೋದು, ಪರಕೆ ತೋರಿಸೋದಂದರೆ ಇದೆಲ್ಲನೂ ವೃತ. ಅದು ಯಾರು ಒಪ್ಕೊಳ್ಳೋಂಥದ್ದೆಲ್ಲನೂ ನೀವು ದಯವಿಟ್ಟು ನಿಮ್ಮ ಪೊಲೀಸ್ನವರಿದ್ದಾರೆ, ಸೂಕ್ತ ಕಾನೂನು ಕ್ರಮ ತಗೋಬೇಕು. ನೀವು ಕೊಟ್ಟಂಥ ಭರವಸೆಯನ್ನು ನೀವು ನಡ್ಕೊಳ್ತೀರಾ ಅನ್ನೋ ಒಂದು ಅಪಾರವಾದಂಥ ಅಪರಿಮಿತವಾದಂಥ ನಂಬಿಕೆಯಿಂದ ನಮ್ಮೆಲ್ಲ ಹಿರಿಯರು, ನಮ್ಮ ವೆಂಕಟಪ್ಪಣ್ಣ, ಆರ್ ಶ್ರೀನಿವಾಸ, ನಮ್ಮ ಪರ್ವೇಜು, ನಮ್ಮ ಶಿವಕುಮಾರಣ್ಣ, ನಮ್ಮ ಇವರು ಮಾದೇವಣ್ಣ, ಯಾರ ನಮ್ಮ ಎಲ್ಲ ಲೀಡರ್ಸ್ ಇದ್ದಾರೆ, ನಮ್ಮ ದೇವು ಎಲ್ಲರೂ ಒಪ್ಕೊಂಡು ನಾವು ಇವತ್ತು ಹೋಗ್ತಾ ಇದ್ದೀವಿ. ಅಲ್ಲೇನಾದ್ರೂ ನೀವೇನಾದರೂ 2 ದಿನದಲ್ಲಿ ಅವ್ರದ್ದು ಏನೋ ಒತ್ತಡಕ್ಕೆ ಮಾಡಿದ್ರೆ ಈ ಹೋರಾಟ ಅತ್ಯಂತ ತೀವ್ರವಾಗುತ್ತೆ, ತುಂಬ ತೀವ್ರವಾಗುತ್ತೆ. ಮುಂದೆ ಏನಾದರೂ ಕಾನೂನು ಸುವ್ಯವಸ್ಥೆ ಏನಾದ್ರೂ ಸಮಸ್ಯೆ ಆದರೆ ಅದಕ್ಕೆ ನೇರ ಹೊಣೆ ನೀವೇ ಇರ್ತೀರ ಅನ್ನೋ ವಿಷಯನ ಎಲ್ಲರ ಪರವಾಗಿ ಏನ್ರಪ್ಪ ಎಲ್ಲರ ಪರವಾಗಿ ನಾನು ಹೇಳ್ತಾ ಇರ್ತೀನಿ. ದಯವಿಟ್ಟು ನೀವು ಕೊಟ್ಟಂಥ ಮಾತು ಉಳಿಸ್ಕೋಬೇಕು ಅಂತ ಹೇಳಿ ನಿಮ್ಮನ್ನು ಎಲ್ಲರ ಪರವಾಗಿ ಮನವಿಯನ್ನು ಮಾಡ್ತೀನಿ. ಆಯ್ತು, ಥ್ಯಾಂಕ್ ಯು. वीडियोस बनाने हैं फिल्मोरा है ना।